ಗಡಿ ಕಾಯುವ ಕಾಯಕ ಮುಗಿಸಿ ಬಂದ ಗುಂಡ್ಲುಪೇಟೆಯ ಸಿಂಹ ವೀರಯೋಧ ಕೆಆರ್ ಶಿವಣ್ಣರವರಿಗೆ ಭವ್ಯ ಸ್ವಾಗತ. ತಾಯ್ನಾಡಿನ ರಕ್ಷಣೆಗಾಗಿ ತನ್ನ ಜೀವನದ ಅಮೂಲ್ಯವಾದ 25 ವರ್ಷಗಳ ಕಾಲ ಭಾರತೀಯ ಸೇನೆಯ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವಿಭಾಗದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ತಾಲೂಕಿನ ಕೆಬ್ಬಪುರ ಗ್ರಾಮದ ವೀರಯೋಧ ಕೆಆರ್ ಶಿವಣ್ಣರವರು ಇಂದು ನಿವೃತ್ತರಾಗಿ ಮರಳಿದಾಗ ಗುಂಡ್ಲುಪೇಟೆ ಪಟ್ಟಣವು ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ಹಿಮ ಬಿಸಿಲು ಮಧ್ಯೆ ಗಡಿ ಕಾಯುವ ಕಾಯಕ. ಭಾರತದ ಗಡಿಗಳೆಂದರೆ ಸುಲಭದ ಮಾತಲ್ಲ. ಮೈ ನಡುಗಿಸುವ ಹಿಮರಾಶಿ, ಸುಡುವ ಮರುಭೂಮಿಯ ಬಿಸಿಲು, ಪ್ರಾಣದ ಹಂಗು ತೊರೆದು ಕಾದು ಕುಳಿತ ಶತ್ರು ಪಡೆಗಳ ನಡುವೆ 25 ವರ್ಷಗಳ ಕಾಲ ಶಿವಣ್ಣ ಅವರು ದಣಿವರಿಯದೆ ಸೇವೆ ಸಲ್ಲಿಸಿದ್ದಾರೆ. ನೀವು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದೀರಿ ಎಂದರೆ ಇದಕ್ಕೆ ಇಂತಹ ವೀರ ಯೋಧರು ಗಡಿಯಲ್ಲಿ ಜಾಗರೂಕರಾಗಿ ನಿಂತಿರುವುದೇ ಕಾರಣ. ಈ ಮಾತನ್ನು ಶಿವಣ್ಣ ಅವರು ತಮ್ಮ ಸುದೀರ್ಘ ಸೇವೆಯ ಮೂಲಕ ಸಾರ್ಥಕಗೊಳಿಸಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅದ್ದೂರಿ ಸ್ವಾಗತದ ಹೊಳೆ. ನಮ್ಮ ನೆಚ್ಚಿನ ಯೋಧನನ್ನು ಸ್ವಾಗತಿಸಲು ಇಡೀ ಗುಂಡ್ಲುಪೇಟೆ ಕಾತರದಿಂದ ಕಾಯುತ್ತಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪ್ರವಾಸಿ ಮಂದಿರದವರೆಗೆ ಹಮ್ಮಿಕೊಂಡಿದ್ದ ಮೆರವಣಿಗೆಯು ಕಣ್ಮನ ಸೆಳೆಯಿತು. ದೇಶ ಪ್ರೇಮದ ಗೀತೆಗಳಿಗೆ ಶಾಲಾ ಮಕ್ಕಳು ಹೆಜ್ಜೆ ಹಾಕುತ್ತಾ ಯೋಧನಿಗೆ ಗೌರವ ಸಲ್ಲಿಸಿದ್ದು ಮೆರವಣಿಗೆಗೆ ಆಕರ್ಷಣೆಯಾಗಿತ್ತು. ತಾಲೂಕಿನ ಹಿರಿಯ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಯುವಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ರಾಷ್ಟ್ರ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಎಂಬ ಘೋಷಗಳೊಂದಿಗೆ ಆಕಾಶ ಮೊಳಗುವಂತೆ ಮಾಡಿದರು. ದಾರಿಯುದ್ದಕ್ಕೂ ಸಾರ್ವಜನಿಕರು ಶಿವಣ್ಣ ಅವರ ಮೇಲೆ ಪುಷ್ಪವೃಷ್ಟಿ ಮಾಡಿ ಹೂ ಮಾಲೆ ಹಾಕಿ ಕೃತಜ್ಞತೆ ಸಲ್ಲಿಸಿದರು. ಮೆರವಣಿಗೆಯ ಅಂತ್ಯದಲ್ಲಿ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಶಿವಣ್ಣ ಅವರ ಸಾಹಸ ಮತ್ತು ದೇಶನಿಷ್ಠೆಯನ್ನು ಕೊಂಡಾಡಿದರು. 25 ವರ್ಷಗಳ ಕಾಲ ಭಾರತೀಯ ಸೇವೆ ಮಾಡಿ ಇಂದು ಕೆಬ್ಬಪುರ ಗ್ರಾಮಕ್ಕೆ ಕೀರ್ತಿಯ ಪತಾಕೆಯನ್ನು ಎತ್ತಿ ಹಿಡಿಯುವುದರಲ್ಲಿ ಇವರು ಮಂದಹಾಸ ಮೂಡಿಸಿದ್ದಾರೆ. ಇವರು ಇಂದಿನ ಯುವ ಪೀಳಿಗೆಗೆ ನಿಜವಾದ ರೋಲ್ ಮಾಡೆಲ್ ಎಂದು ಬಣ್ಣಿಸಿದರು. ತನ್ನ ಮಣ್ಣಿನ ಮೇಲಿನ ಮಮತೆ ಮತ್ತು ದೇಶದ ಮೇಲಿನ ಭಕ್ತಿಯನ್ನು ಸಮಾನವಾಗಿ ತೊಡಗಿಸಿಕೊಂಡು ಬಂದಂತಹ ಶಿವಣ್ಣ ಅವರ ಮುಖದಲ್ಲಿ ಇಂದು ಕಂಡಿದ್ದು ಒಂದೇ ಭಾವ, ಅದು ಸಾರ್ಥಕತೆಯ ಹೆಮ್ಮೆ. ವೀರಯೋಧ ಕೆ ಶಿವಣ್ಣರವರಿಗೆ ನಮ್ಮ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ ಪರವಾಗಿ ಹಾಗೂ ಗುಂಡ್ಲುಪೇಟೆ ಜನತೆಯ ಪರವಾಗಿ ಶತಕೋಟಿ ನಮಸ್ಕಾರಗಳು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.